ಕಣಿವೆಗೆ ಬಿದ್ದ ಸೇನಾ ವಾಹನ 10 ಯೋಧರು ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದ ದೋಡಾದಲ್ಲಿ ಈ ಒಂದು ಘನಘೋರ ದುರಂತ ಸಂಭವಿಸಿದೆ. ಇನ್ನೊಂದು ಸೇನಾ ವಾಹನ ಕಣಿವೆಗೆ ಬಿದ್ದಿದೆ. ಇದರ ಪರಿಣಾಮವಾಗಿ 10 ಯೋಧರು ಹುತಾತ್ಮರಾಗಿದ್ದಾರೆ. ಕಣಿವೆಗೆ ಬಿದ್ದ ಸೇನಾ ವಾಹನ 10 ಯೋಧರು ಹುತಾತ್ಮರಾಗಿದ್ದಾರೆ. ಜಮ್ಮು ಕಾಶ್ಮೀರದ ದೋಡಾದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಭದ್ರತಾ ಸಿಬ್ಬಂದಿಯನ್ನ ಕರೆದೊಯ್ಯುವಾಗ ಭಾರೀ ಅನಾಹುತ ಆಗಿದೆ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ವಾಹನ ಉರುಳಿ ಬಿದ್ದಿದೆ. ಕನ್ನಿ ಪರ್ವತ ಪ್ರದೇಶದಲ್ಲಿ ಸೇನಾ ವಾಹನ ದುರಂತ ಆಗಿದೆ. ಬಧೇರ್ವಾಗ್ ಚಂಬಾ ಮಾರ್ಗದಲ್ಲಿರುವ ಕನ್ನಿ ಪರ್ವತ 10 ಯೋಧರು ಹುತಾತ್ಮರಾಗಿದ್ದಾರೆ. 7 ಯೋಧರಿಗೆ ಗಾಯ ಆಗಿದೆ. ಅನಾಹುತವಾದ ವಾಹನದಲ್ಲಿದ್ದ 17 ಯೋಧರು. ಭರದಿಂದ ನಡೆದಿದೆ ರಕ್ಷಣಾ ಕಾರ್ಯಾಚರಣೆ. ವಿಷಯ ಕೇಳಿ ದಿಗ್ಭ್ರಾಂತರಾದ ಪ್ರಧಾನಿ ಮೋದಿ ಅವರು. ಕಣಿವೆಗೆ ಸೇನಾ ವಾಹನ ಬಿದ್ದಿದೆ. ಇದರ ಪರಿಣಾಮ 10 ಯೋಧರು ಹುತಾತ್ಮರಾಗಿದ್ದಾರೆ. ನಮ್ಮ ರಕ್ಷಣೆಗಾಗಿ ಗಡಿಯಲ್ಲಿ ನಿಂತು ಹೋರಾಡುವಂತಹ ಯೋಧರು ಹುತಾತ್ಮರಾಗಿದ್ದಾರೆ. 10 ಜನ. ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿದ ವಾಹನ. ಕನ್ನಿ ಪರ್ವತ ಪ್ರದೇಶದಲ್ಲಿ ಸೇನಾ ವಾಹನ ದುರಂತ ಆಗಿದೆ. ಬದೇರ್ವಾವ್ ಚಂಬಾ ಮಾರ್ಗದಲ್ಲಿರುವ ಕನ್ನಿ ಪರ್ವತ 10 ಯೋಧರು ಹುತಾತ್ಮರಾಗಿದ್ದಾರೆ. 7 ಯೋಧರಿಗೆ ಗಾಯ ಆಗಿದೆ. ಅನಾಹುತವಾದ ವಾಹನದಲ್ಲಿ 17 ಜನ ಯೋಧರಿದ್ದು, ಇನ್ನು ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗ್ತಾ ಇದೆ. ವಿಷಯ ಕೇಳಿ ಪ್ರಧಾನಿ ಮೋದಿ ಅವರು ಕೂಡ ದಿಗ್ಭ್ರಾಂತರಾಗಿದ್ದಾರೆ. ಇನ್ನು ಗಡಿಯಲ್ಲಿ ನಿಂತು ನಮಗಾಗಿ ಸೇವೆಯನ್ನ ಮಾಡ್ತಾ ಇರುವಂತಹ ಯೋಧರು. ಸದ್ಯಕ್ಕೆ 10 ಜನ ಹುತಾತ್ಮರಾಗಿದ್ದಾರೆ ಎಂಬ ಮಾಹಿತಿ ಲಭ್ಯ ಆಗಿದೆ. ಒಂದು ಸೇನಾ ವಾಹನ ಕಣಿವೆಗೆ ಬಿದ್ದಿದ್ದಂತೆ ಈ ಒಂದು ದುರಂತದ ಪರಿಣಾಮ 10 ಯೋಧರು ಹುತಾತ್ಮರಾಗಿದ್ದಾರೆ. ಸದ್ಯಕ್ಕೆ ಇನ್ನುಳಿದಂತಹ ಯೋಧರಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 7 ಯೋಧರಿಗೆ ಗಂಭೀರ ಗಾಯ ಆಗಿದೆ. ಅವರಿಗೆ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಸಾಗಿದೆ. ಭದ್ರತಾ ಸಿಬ್ಬಂದಿಯನ್ನ ಕರೆದೊಯ್ತಾ ಇದ್ರಂತೆ ಈ ಒಂದು ವಾಹನದಲ್ಲಿ. ಆ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಕಂದಕಕ್ಕೆ ಉರುಳಿ ಬಿದ್ದಿದೆ ಸೇನಾ ವಾಹನ. ಇದರ ಪರಿಣಾಮವಾಗಿ 10 ಯೋಧರು ಹುತಾತ್ಮರಾಗಿದ್ದಾರೆ. ಇನ್ನು 7 ಜನ ಯೋಧರಿಗೆ ಈಗ ಗಂಭೀರ ಗಾಯಗಳಾಗಿದೆ. ಅವ್ರನ್ನ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಸದ್ಯಕ್ಕೆ ರಕ್ಷಣಾ ಕಾರ್ಯಾಚರಣೆ ಕಡೆ ಮುಂದುವರೆದಿದೆ. ಇನ್ನು ಅನಾಹುತದಲ್ಲಿ ಆ ಒಂದು ವೆಹಿಕಲ್ ಏನಿತ್ತು, ಆ ಒಂದು ವೆಹಿಕಲ್ನಲ್ಲಿ 17 ಯೋಧರಿದ್ರಂತೆ. 17 ಯೋಧರಲ್ಲಿ ಈಗ 10 ಯೋಧರು ಹುತಾತ್ಮರಾಗಿದ್ದಾರೆ. ಉಳಿದಂತಹ ಯೋಧರಿಗೆ ಈಗ ಗಂಭೀರವಾಗಿ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಅವರ ಪರಿಸ್ಥಿತಿ ಕೂಡ ಬಹಳ ಗಂಭೀರವಾಗಿದೆ. ಅವರಿಗೆ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಜೊತೆಗೆ ರಕ್ಷಣಾ ಕಾರ್ಯಾಚರಣೆ ಕೂಡ ಭರದಿಂದ ಮಾಡಿದ್ದಾರೆ. ಇನ್ನು ಈ ಒಂದು ವಿಷಯ ಕೇಳಿ ಪ್ರಧಾನಿ ಮೋದಿ ಅವರು ಕೂಡ ದಿಗ್ಭ್ರಾಂತರಾದ್ರಂತೆ. ಹೌದು, ಏಕೆಂತಂದರೆ ನಮ್ಮನ್ನು ರಕ್ಷಣೆ ಮಾಡುವಂತಹ ಯೋಧರ ಪರಿಸ್ಥಿತಿ ಈ ರೀತಿ ಆಗಿದೆ, ಯೋಧರಿಗೆ ತೊಂದರೆ ಆಗಿದೆ ಅಂತ ಅಂದಾಗ ಯಾರೇ ಆಗಿರಬಹುದು ಪ್ರಧಾನಿ, ಸದ್ಯಕ್ಕೆ ಒಂದು ವಿಷಯ ಕೇಳಿ ಶಾಕ್ ಆಗುತ್ತೆ. ನಮಗೆ ಇಷ್ಟರ ಮಟ್ಟಿಗೆ ಈ ರೀತಿ ಆಯ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಅಂತಂದರೆ ನಮ್ಮನ್ನು ರಕ್ಷಣೆ ಮಾಡುವಂಥ ಯೋಧರು ಗಡಿಯಲ್ಲಿ ಎಷ್ಟೇ ಕಷ್ಟ ಆದರೂ ಕೂಡ ಎದೆ ಒಡ್ಡೆ ನಿಲ್ಲುವಂಥ ಯೋಧರಿಗೆ ಈ ರೀತಿ ಆಗಿದೆ ಅಂತಂದರೆ ಎಲ್ಲರಿಗೂ ಕೂಡ ಬೇಸರ ಆಗುತ್ತೆ. ಎಸ್ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜೀವನ್. ಸದ್ಯಕ್ಕೆ 7 ಯೋಧರಿಗೆ ಗಂಭೀರ ಗಾಯ ಆಗಿದೆ ಎಂಬ ಮಾಹಿತಿ ಕೂಡ ಲಭ್ಯ ಆಗಿದೆ. ಆ 7 ಜನ ಯೋಧರ ಪರಿಸ್ಥಿತಿ ಯಾವ ರೀತಿ ಇದೆ? ಏನ್ ಈ ಒಂದು ಘಟನೆ ನಡೆದಿದೆ ಜಮ್ಮು ಕಾಶ್ಮೀರದ ದೋರಾದಲ್ಲಿ, ಈ ಒಂದು ಘಟನೆ ಕುರಿತು ಏನು 10 ಜನ ಯೋಧರು ಈಗ ಆಲ್ರೆಡಿ ಹುತಾತ್ಮರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತದೆ. ಜೊತೆಗೆ 17 ಜನರು ಏನೊಂದು ಸ್ಥಳ ಬದಲಾವಣೆ ಮಾಡಬೇಕಾದ್ರೆ ಏನೊಂದು ಕಂದಕಕ್ಕೆ ಉರುಳಿ ವಾಹನ ಒಂದು ಜಖಂಗೊಂಡು 10 ಜನ ಹುತಾತ್ಮರಾಗಿದ್ದಾರೆ. ಬಳಿಕ 7 ಜನ ಏನು ಈಗ ಗಾಯಗೊಂಡಿದ್ದಾರೆ ಅವರನ್ನ ಅಲ್ಲಿಂದ ಏರ್ ಲಿಫ್ಟ್ ಮೂಲಕ ಲಿಫ್ಟ್ ಮಾಡಿ ಒಂದು ಸ್ಥಳೀಯ ಒಂದು ಹಾಸ್ಪಿಟಲ್ ನಲ್ಲಿ ಈಗಿಂದು ಚಿಕಿತ್ಸೆ ನಡೀತಾ ಇದೆ ಆ ಒಂದು ಯೋಧರಿಗೆ. ಜೊತೆಗೆ ಏನು ಈ 10 ಜನ ಹುತಾತ್ಮರಿದ್ದಾರೆ ಅದಕ್ಕೆ ಏನೊಂದು ದೇಶಾದ್ಯಂತ ಒಂದು ಸಂತಾಪವನ್ನು ಕೂಡ ಸೂಚಿಸ್ತಾ ಇದ್ದಾರೆ ಎಲ್ಲ ನಾಯಕರು ಕೂಡ. ಜೊತೆಗೆ ಈ ಒಂದು ಕಾರ್ಯಾಚರಣೆ ಬಳಿಕ ಏನೊಂದು 7 ಜನ ಗಾಯಗೊಂಡಿದ್ದಾರೆ. ಅವರು ಕೂಡ ಈಗ ಚಿಕಿತ್ಸೆಯನ್ನ ಪಡಿತಿದ್ದಾರೆ ಹತ್ತಿರದ ಆಸ್ಪತ್ರೆಯಲ್ಲಿ. ಜೊತೆಗೆ ಈ ಹಿಂದೆ ಕೂಡ 2024ರಲ್ಲಿ ಏನೊಂದು ಒಂದು ಇದೇ ರೀತಿಯಾದಂತಹ ಇನ್ಸಿಡೆಂಟ್ ಕೂಡ ಆಗಿರುತ್ತೆ. ಪೂಂಚ್ ಇನ್ಸಿಡೆಂಟ್ ನಲ್ಲಿ ಇದರಿಂದ ಈ ಹಿಂದೆ ಕೂಡ ಕರ್ನಾಟಕದ 3 ಜನ ಯೋಧರು ಹುತಾತ್ಮರಾಗಿರ್ತಾರೆ. ಜೊತೆಗೆ ಇವತ್ತು ಏನೊಂದು ಇನ್ಸಿಡೆಂಟ್ ನಡೆದಿದೆ
ಏನ್ 10 ಯೋಧರು ಹುತಾತ್ಮರಾಗಿದ್ದಾರೆ ಇವರ ಬಗ್ಗೆ ಯಾವುದೇ ಆದಂತಹ ಇನ್ನೂ ಮಾಹಿತಿ ಹೊರಬಿದ್ದಿಲ್ಲ. ಇನ್ನು ಯಾವ ಬೆಟಾಲಿಯನ್ಗೆ ಸೇರಿದ್ದವರಾಗಿರ್ಬೋದು ಅಥವಾ ಯಾರಾಗಿರ್ಬೋದು, ಯಾವ ರಾಜ್ಯದವರು ಅನ್ನುವಂತ ಇನ್ನೂ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿಲ್ಲ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.